उत्पत्तिस्थितिसंहाराः नियते ज्ञानमावृतिः बन्धमोक्षौ च पुरुषात् यस्मात् स हरिरेकराट् असर्गा केवला व्यक्ता सिसृक्षुरुभयात्मिका व्यक्तैव कार्यरूपा तु प्रकृतिस्त्रिविधा मता। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। उमावैवाक् समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद् विहीयते। न चास्य जन्मकर्माणि परस्य न विधीयते कर्तृत्वं प्रतिषेधार्थं मायया रोपितं हि तत्। अथ भागवते द्वितीये स्कन्धे दशमे अध्याये पञ्चचत्वारिंशः श्लोकः, ಎರಡನೇ ಸ್ಕಂದದ 10ನೇ ಅಧ್ಯಾಯದ 45ನೇ ಶ್ಲೋಕः व्याक्रियते। अन्ये केचन भगवतः जन्मानि कर्माणि च शास्त्रेषु विधीयन्ते नूनं, परन्तु अकर्तुः निर्गुणस्य निष्क्रियस्य निर्विशेषस्य तस्य कर्तृत्वप्रतिषेधार्थमेव एवं विधीयन्ते। सर्वमपि कर्तृत्वं गुणवत्वम् इत्यादिकं तस्मिन् परब्रह्मणि निष्कले निष्क्रिये मायया अविद्यया आरोपितमेव शास्त्रेषु श्रूयते इत्याहुः। तदेतत् सर्वं निराह भगवान् बादरायणः यः ब्रह्मसूत्राणि चकार भागवतं च निर्बबन्ध। येषु सर्वेषु ग्रन्थेषु भागवतादि पुराणेषु ब्रह्मसूत्रेषु च तेनैव निबद्धेषु भगवतः गुणक्रियादिकं नूनं विधीयते, परन्तु तत् निषेधार्थं नैव, परन्तु जीवस्य संसारनिषेधार्थं यानि जन्मकर्माणि दिव्यानि ज्ञात्वा जीवः संसारान् मुच्येत तान्येव शास्त्राणि तदर्थमेव उच्यन्ते इति। ಈ ಶ್ಲೋಕದಲ್ಲಿ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ವ್ಯಾಸರು ಅಂತನ್ನೋದನ್ನು ನಾವು ಗಮನಿಸಬೇಕು. ಒಂದೆರಡು ಪ್ರಶ್ನೆಗಳು ನಮಗೆ ಬರಬಹುದು. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಶ್ಲೋಕ ಹೊರಟಿದೆ. ಶಾಸ್ತ್ರಗಳನ್ನು ನೋಡಿದರೆ ಭಗವಂತನಿಗೆ ಅನೇಕ ಕ್ರಿಯೆಗಳನ್ನು, ಕರ್ಮಗಳನ್ನು ಮತ್ತು ಗುಣಗಳನ್ನು ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದೇನೋ ಕಂಡು ಬರ್ತದೆ. ಆದರೆ ಅದು ಯಾವುದಕ್ಕೂ ಕೂಡ ಭಗವಂತನ ಗುಣವೈಭವವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ತಾತ್ಪರ್ಯ ಅಲ್ಲ. ಭಗವಂತ ಮೂಲತಃ ನಿಷ್ಕ್ರಿಯ, ನಿರ್ಗುಣ. ಅಂಥ ನಿಷ್ಕ್ರಿಯನಾದ ನಿರ್ಗುಣನಾದ ಬ್ರಹ್ಮನಲ್ಲಿ ಈ ಗುಣಗಳನ್ನು ಪ್ರತಿಪಾದನೆ ಮಾಡುವುದು ಶಾಸ್ತ್ರಗಳ ತಾತ್ಪರ್ಯ ಅಲ್ಲ, ಹೊರತು ಅವುಗಳನ್ನು ನಿಷೇಧ ಮಾಡುವುದು ಅವುಗಳ ತಾತ್ಪರ್ಯ ಅಂತ ಹೀಗೆ ಬೇರೆಯವರು ವ್ಯಾಖ್ಯಾನ ಮಾಡ್ತಾರೆ. ಭಗವಂತನನ್ನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಅಂತ ಹೀಗೆ ತಿಳಿಯುವುದೇ ತತ್ವಜ್ಞಾನ ಅಂತ ಅನೇಕ ಜನರ ಪ್ರತಿಪಾದನೆ ಇದೆ. ಆದರೆ ಅದನ್ನಿಲ್ಲಿ ನಿರಾಕರಿಸ್ತಾ ಇದ್ದಾರೆ. ಜನ್ಮ ಕರ್ಮಗಳನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅದು ಯಾವುದೂ ಕೂಡ ನಿರಾಕರಣೆಗಾಗಿರುವಂಥದ್ದಲ್ಲ. ಯಾಕೆ ಅದನ್ನು ನಿರಾಕರಣೆ ಮಾಡಬೇಕು? ನಿರಾಕರಣೆ ಮಾಡುವುದಾಗಿದ್ದರೆ ಹೇಳಬೇಕು ಯಾಕೆ? ನಮಗೆ ಯಾರಿಗೂ ಕೂಡ ನಮಗೆ ಇರುವ ಸೀಮಿತವಾದ ಜ್ಞಾನದಲ್ಲಿ, ಅನುಭವದಲ್ಲಿ ಮತ್ತು ನಮಗೆ ಉಪಲಬ್ಧ ಇರುವಂತಹ ಪ್ರಮಾಣಗಳಿಂದ ಭಗವಂತ
ಜಗತ್ಕರ್ತ ಸೃಷ್ಟಿಕರ್ತ ಇತ್ಯಾದಿ ಯಾವುದೇ ವಿಷಯ ನಮಗೆ ತಿಳಿದೇ ಇಲ್ಲ. ಹಾಗಿರುವಾಗ ನಮಗೆ ತಿಳಿಯದೇ ಇರುವಂತಹ ವಿಚಾರ ಅದನ್ನು ಶಾಸ್ತ್ರ ಹೇಳಬೇಕಾಕೆ ಮತ್ತು ಅದನ್ನು ನಿರಾಕರಿಸಬೇಕಾಕೆ? ಇದ್ರ ಬಗ್ಗೆ ಹೀಗೆ ಆಲೋಚನೆ ಮಾಡಬೇಕು. ಪ್ರತ್ಯಕ್ಷ ಪ್ರಮಾಣದಿಂದಂತೂ ಈ ಯಾವ ಕಾರ್ಯಗಳು ಕೂಡ ನಮಗೆ ತಿಳಿಯೋದೇ ಇಲ್ಲ. ನಮಗೆ ಇವೆಲ್ಲವೂ ಕೂಡ ತಿಳಿಯುವುದು ಆಗಮ ಪ್ರಮಾಣದಿಂದಲೇ. ಆಗಮ ಅವುಗಳನ್ನು ಪ್ರತಿಪಾದನೆ ನಿಷೇಧ ಮಾಡುವುದಾದರೆ ಅವುಗಳನ್ನು ಪ್ರತಿಪಾದಿಸಬೇಕು ಯಾಕೆ ಅಂತ ಆಲೋಚನೆ ಮಾಡಬೇಕು. ಆದರೆ ಅಷ್ಟನ್ನೆಲ್ಲ ಸುದೀರ್ಘವಾಗಿ ವಿವರಿಸುವುದಿದ್ರೆ ಮಹತ್ತತ್ವ, ಅವ್ಯಕ್ತ ತತ್ವ ಮೊದಲಾದ ತತ್ವಗಳು ಅವುಗಳೆಲ್ಲ ಪ್ರಕೃತಿಯಿಂದ ಹೇಗೆ ಹುಟ್ಟಿದವು ಅಂತನ್ನುವುದನ್ನೆಲ್ಲ ಪ್ರತಿಪಾದನೆ ಮಾಡುವುದು ವೇದವ್ಯಾಸರ ಮತ್ತು ಉಳಿದ ಗ್ರಂಥಗಳ ತಾತ್ಪರ್ಯ ಏನು? ಯಾಕೆ ಅದನ್ನು ಪ್ರತಿಪಾದನೆ ಮಾಡ್ತಾರೆ ಅಂದರೆ ಭಗವಂತನ ಗುಣವೈಭವವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ತಾತ್ಪರ್ಯ ಪ್ರತಿಪಾದನೆ ಮಾಡ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ವ್ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಚಾರ್ಜುನ. ಭಗವದ್ಗೀತಾದಲ್ಲಿ ಆ ಮಾತು ಬಂದಿದೆ. ನನ್ನ ಈ ದಿವ್ಯವಾದ ಜನ್ಮ ಮತ್ತು ಕರ್ಮ ಇವುಗಳನ್ನು ತಿಳಿದವರು ಸರಿಯಾಗಿ ತಿಳಿಬೇಕು. ಹೀಗೆ ತಿಳಿದವರು ತ್ಯಕ್ತ್ವಾ ದೇಹಂ, ಈ ಭೌತ ದೇಹವನ್ನು ಪರಿತ್ಯಾಗ ಮಾಡ್ತಾರೆ. ಪುನರ್ಜನ್ಮ ನೈತಿ, ಮತ್ತೊಮ್ಮೆ ಅವರಿಗೆ ಪುನರ್ಜನ್ಮ ಬರೋದಿಲ್ಲ. ಮಾಮೇತಿ, ನನ್ನನ್ನೇ ಬಂದು ತಲುಪ್ತಾರೆ ಅಂತ ಹೀಗೆಲ್ಲ ಭಗವದ್ಗೀತಾದಲ್ಲೂ ಕೂಡ ವರ್ಣನೆ ಇದೆ. ಆದ್ದರಿಂದ ಈ ಭಗವಂತನ ಯಾವ ಗುಣ ಕರ್ಮ ಇತ್ಯಾದಿ ಇದೆಲ್ಲವೂ ಕೂಡ ಮಾಯೆಯಿಂದ ಕಲ್ಪಿತವಾದದ್ದು. ಜಗತ್ತದನ್ನು ಕೇವಲ ಕಾಣ್ತಾ ಇದೆ ಅಷ್ಟೇ, ಅದನ್ನು ಶಾಸ್ತ್ರ ನಿರಾಕರಣೆ ಮಾಡ್ತಿದೆ ಅಂತ ಪ್ರತಿಪಾದನೆ ಮಾಡಬಾರದು. ನಮ್ಮಂಥವ್ರು ಯಾರಿಗೂ ಕೂಡ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡಂತೆ, ಹಗ್ಗದಲ್ಲಿ ಹಾವು ಕಂಡಂತೆ ಭಗವಂತನಲ್ಲಿ ಗುಣಕ್ರಿಯಾದಿಗಳು ಕಂಡಿಲ್ಲ. ನಮ್ಮಂಥವರಿಗೆ ಪ್ರತ್ಯಕ್ಷ ಪ್ರಮಾಣ ಒಂದಿದೆ, ಅನುಮಾನ ಪ್ರಮಾಣ ಒಂದಿದೆ, ಶಾಸ್ತ್ರ ಪ್ರಮಾಣ ಒಂದಿಷ್ಟನ್ನು ನಾವು ನೋಡ್ತಾ ಇದ್ದೀವಿ. ಶಾಸ್ತ್ರ ಪ್ರಮಾಣವು ಕೂಡ ಪೂರ್ಣವಾಗಿ ನಮಗೆ ಅರಿವಿಗೆ ಬಂದಿಲ್ಲ. ನಮಗೆ ಶಾಸ್ತ್ರ ಇದನ್ನು ತಿಳಿಸಿಕೊಡ್ತಿದೆ ಅಷ್ಟೇ. ಪ್ರತ್ಯಕ್ಷದಿಂದ ಅನುಮಾನದಿಂದಂತೂ ತಿಳಿದಿಲ್ಲ ಭಗವಂತನ ಕ್ರಿಯೆಗಳ ಬಗ್ಗೆ, ಗುಣಗಳ ಬಗ್ಗೆ. ಶಾಸ್ತ್ರವೇ ಅದನ್ನು ತಾನೇ ತಿಳಿಸಿಕೊಟ್ಟು ಅದನ್ನು ತಾನೇ ನಿರಾಕರಣೆ ಮಾಡುವುದು ಯಾಕೆ? ಇದನ್ನು ನಾವು ಗಮನಿಸಬೇಕು. ಹಗ್ಗದಲ್ಲಿ ಹಾವನ್ನು ಕಂಡು ಯಾರು ಹೆದರಿದ್ದಾನೋ, ನಡುಗ್ತಾ ಇದ್ದಾನೋ ಅಂಥವನನ್ನು ಕುರಿತು ಇದು ಹಗ್ಗ ಹೊರತು ಹಾವಲ್ಲ ಅಂತ ಇನ್ನೊಬ್ಬರು ಯಾರು ಪ್ರತಿಪಾದನೆ ಮಾಡಬೇಕು. ಅವನಿಗೆ ತಿಳಿಬೇಕು, ಅಥವಾ ಅವನಿಗೆ ತಿಳಿದೇ ಹೋದರೆ ಮತ್ತೆ ಯಾರು ಒಬ್ಬರು ಪ್ರತಿಪಾದನೆ ಮಾಡಬೇಕು. ಯಾರಿಗೆ ಹಗ್ಗದಲ್ಲಿ ಹಾವು ಅಂತ ಅನ್ನೋದು ಕಂಡೇ ಇಲ್ವ ಅಂಥವನನ್ನು ಕರೆದು ಹಗ್ಗದಲ್ಲಿ ಹಾವು ಇದೆ ಅಂತ ಅನ್ನೋದನ್ನು ತೋರಿಸಿ ಆಮೇಲೆ ಅದನ್ನು ನಿರಾಕರಣೆ ಮಾಡುವ ಅಗತ್ಯ ಏನಿದೆ? ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಆದ್ದರಿಂದ ಭಗವಂತನ ಗುಣಕ್ರಿಯಾದಿಗಳನ್ನು ಪ್ರತಿಪಾದನೆ ಮಾಡುವುದು ನಿಷೇಧ ಮಾಡುವುದಕ್ಕಾಗಿ ಅಲ್ಲ. ಅವುಗಳನ್ನು ಒಂದ್ಸರಿ ಇದೆ ಅಂತ ತೋರಿಸಿ ಆಮೇಲೆ ಇಲ್ಲ ಅಂತ ತೋರಿಸುವುದು ಅದರ ಉದ್ದೇಶ ಅಲ್ಲ. ಹೊರತು ಅವುಗಳನ್ನು ತಿಳಿದರೆ ನಮಗೆ ತತ್ವಜ್ಞಾನ ಆಗ್ತದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ, ಅದನ್ನು ಮುಕ್ತಿ ಆಗ್ತದೆ ಅಂತ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಪ್ರತಿಪಾದನೆ ಇದೆ ಅಂತ ಅದರ ತಾತ್ಪರ್ಯ. ಅದನ್ನೇ ಈ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಭಗವಂತ ಉತ್ಪತ್ತಿ, ಸ್ಥಿತಿ, ಸಂಹಾರ ಇತ್ಯಾದಿಗಳಿಗೆ ಕಾರಣ ಅಂತ ಪ್ರತಿಪಾದನೆ ಮಾಡುವ ವಿವಕ್ಷ ಅಂತ ಇಚ್ಛೆ ವೇದಶಾಸ್ತ್ರಗಳಿಗೆ ಇಲ್ಲ ಅಂತ ಅನ್ಬೇಡಿ, ಇದ್ದೇ ಇದೆ. ಅದಕ್ಕಾಗಿ ಇವತ್ತಿನ ಪ್ರವಚನದ ಆರಂಭದಲ್ಲಿ ಉತ್ಪತ್ತಿ, ಸ್ಥಿತಿ, ಸಂಹಾರ ಅಂತ ಆ ಮಂಗಲಾಚರಣವನ್ನು ನಾನು ಹೇಳಿದೆ. ಉತ್ಪತ್ತಿ, ಸ್ಥಿತಿ, ಸಂಹಾರ, ಬಂಧ, ಮೋಕ್ಷ ಇವೆಲ್ಲವೂ ಕೂಡ ಭಗವಂತನಿಂದಲೇ ನಮಗೆ ಆಗಿವೆ. ಭಗವಂತನೇ ಅದನ್ನು ಮತ್ತೆ ಪರಿಹರಿಸ್ತಾನೆ ಕೂಡ. ನಮಗೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದ ಪರಂ ಬ್ರಹ್ಮ ವಿಷ್ಣುರೇವನ ಸಂಶಯ ಅನ್ನುವ ಪುರಾಣ ವಾಕ್ಯದಿಂದ ಕೂಡ ಸಂಸಾರದಿಂದ ನಮ್ಮನ್ನು ಕಟ್ಟಿ ಹಾಕಿದವನು, ಹಾಗೆ ಅದನ್ನು ಬಿಡಿಸುವವನು ಅವನು ಕೂಡ ಭಗವಂತ, ಅವನೇ ಒಬ್ಬ ಭಗವಂತ ಅನ್ನುವುದು ತಿಳಿದು ಬರ್ತದೆ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದವನು, ಭವಪಾಶದಲ್ಲಿ ನಾವು ಸಿಕ್ಕಿ ಬಿದ್ದದ್ದು ಅವನ ಇಚ್ಛೆಯಿಂದಲೇ ಸಿಕ್ಕಿ ಬಿದ್ದಿದ್ದೇವೆ, ಅವನ ಅನುಗ್ರಹದಿಂದಲೇ ನಾವು ಅದರಿಂದ ಪಾರಾಗ್ತೇವೆ. ಹೀಗೆ ಅದರ ತಾತ್ಪರ್ಯ ಇದೆ. ಹೀಗೆ ಕರ್ತೃತ್ವಂ, ಏನು ಕರ್ತೃತ್ವವನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದೆಲ್ಲವೂ ಪ್ರತಿಷೇಧಾರ್ಥಂ.
ಸಂಸಾರದ ನಿಷೇಧವನ್ನು ನಮಗೆ ಮಾಡಬೇಕಾಗಿದೆ. ಸಂಸಾರವನ್ನು ನಾವು ಯಾವ ರೀತಿಯಿಂದ ದಾಟಬೇಕು ಅನ್ನೋದನ್ನು ನಮಗೆ ತೋರಿಸಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಇದೆಲ್ಲ ಭಗವಂತ ಮಾಯೆಯಿಂದ, ತನ್ನ ಇಚ್ಛೆಯಿಂದ ತನ್ನಲ್ಲೇ ಇರಿಸಿಕೊಂಡಂತಹ, ತಾನೇ ಸ್ವೀಕರಿಸಿದಂತಹ ಕ್ರಿಯೆಗಳಿವು. ಈ ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ ಮೊದಲಾದ್ದೆಲ್ಲವೂ ಕೂಡ. ಅದರಿಂದ ಅವ್ಯಾವೂ ಮಾಯೆಯಿಂದ ಕಲ್ಪಿತ ಅಲ್ಲ, ತನ್ನ ಇಚ್ಛೆಯಂತೆ ತಾನು ತನ್ನಲ್ಲಿ ಸ್ವೀಕಾರ ಮಾಡಿಕೊಂಡಂಥವು ಅಂತ ಅದರ ತಾತ್ಪರ್ಯ. ಜಗತ್ತಿನಲ್ಲಿ ಯಾರೂ ಕೂಡ ಆ ಮಾಯೆಯಿಂದ, ಅಜ್ಞಾನದಿಂದ, ಅವಿದ್ಯೆಯಿಂದ ಭಗವಂತನಲ್ಲಿ ಅವುಗಳನ್ನು ಆರೋಪಿಸಿಕೊಂಡಿಲ್ಲ, ಕಲ್ಪಿಸಿಕೊಂಡಿಲ್ಲ, ಭ್ರಾಂತಿಯಿಂದ ಕಲ್ಪಿಸಿಕೊಂಡಿಲ್ಲ. ಹೊರತು ಭಗವಂತ ಅವುಗಳನ್ನು ತಾನೇ ಇರಿಸಿಕೊಂಡಿದ್ದಾನೆ. ಭಗವಂತನ ಇಚ್ಛೆಯಿಂದ ಅವನಲ್ಲಿ ಆ ಗುಣಗಳಿವೆ, ಅವುಗಳನ್ನು ನಾವು ತಿಳಿದು ಸಾಕು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಜಯಧ್ವಜರ ಯಾದವಾರ್ಯ ವ್ಯಾಖ್ಯಾನವನ್ನು ಈಗ ನೋಡೋಣ. ಇದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅತ್ರ ಉಚ್ಯಮಾನಂ ಜನ್ಮಾದಿಕರ್ತೃತ್ವ ಮಾಯಾಮಯಂ ಕಿಂ ನ ಸ್ಯಾತ್ ಅತ್ರ. ಈ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವಂತಹ ಜನ್ಮಕರ್ತೃತ್ವ, ಸ್ಥಿತಿಕರ್ತೃತ್ವ, ಪಾಲನಕರ್ತೃತ್ವ, ಸಂಹಾರಕರ್ತೃತ್ವ ಇವೆಲ್ಲ ಮಾಯಾಮಯ, ಅವಿದ್ಯಾಮಯ ಯಾಕಾಗಿರಬಾರ್ದು ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಾರೆ ನಚ ಅಂತ. ನಚಾಸ್ಯ ಜನ್ಮ ಕರ್ಮಾಣಿ ಅಂತ. ಅಸ್ಯ ಪರಸ್ಯ ಕರ್ತೃತ್ವ. ಈ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅದೊಂದು ವಾಕ್ಯದಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇದ್ದಂತೆ ಕಾಣಿಸ್ತದೆ, ಅದಕ್ಕಾಗಿ ಅದನ್ನು ಓದ್ತಿದ್ದೇನೆ. ಪರನಾದ ಸರ್ವೋತ್ತಮನಾದ ಭಗವಂತನಿಗೆ ಏನು ಕರ್ತೃತ್ವ ಇದೆ, ಅದು ಯಾಕೆ ಪ್ರತಿಪಾದನೆ ಮಾಡಿದ್ದಾರೆ? ಜನ್ಮಕರ್ಮಾಣಿ ಯಥಾ ಜೀವಾನಾಂ ಬಂಧಸ್ಯ ಪ್ರತಿಷೇಧಾರ್ಥಂ ಭವಂತಿ ತಥಾ ನ ವಿಧೀಯಂತೆ ಇತಿ ನ. ಹೀಗೆ ಅಲ್ಲೊಂದು ನ ಇನ್ನೊಂದು ಇರಬೇಕಾಗಿತ್ತು ಅಂತ ಹೀಗೆ ಕಾಣಿಸ್ತದೆ. ನಚಾಸ್ಯ ಜನ್ಮಕರ್ಮಾಣಿ ಪರಸ್ಯನ ವಿಧೀಯತೆ ಅನ್ನೋದು ಎರಡು ನಕಾರಗಳಿವೆ. ಈ ಕರ್ತೃತ್ವವನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡ್ತಾರಲ್ಲ, ಅದು ಯಾಕೆ ಮಾಡ್ತಾರೆ ಅಂದರೆ, ಈ ಜೀವರಿಗೆ ಈ ಜನ್ಮಕರ್ಮಗಳ ಜ್ಞಾನ ಅನ್ನೋದು, ಭಗವಂತನ ಜನ್ಮಕರ್ಮಗಳ ಜ್ಞಾನ ಅನ್ನೋದು ಪ್ರತಿಷೇಧಾರ್ಥಂ, ಸಂಸಾರದ ಬಂಧನದ ಪ್ರತಿಷೇಧಕ್ಕೆ ಅದು ಸಹಾಯಕ ಆಗಬೇಕು ಆ ತತ್ವಜ್ಞಾನ ಅನ್ನೋದು. ಆ ದೃಷ್ಟಿಯಿಂದ ನ ವಿಧೀಯತೆ ಇತಿ ನ. ವಿಧಾನ ಮಾಡುವುದಿಲ್ಲ ಅಂತಲ್ಲ, ವಿಧಾನ ಮಾಡಿಯೇ ಮಾಡ್ತವೆ. ವೇದಾದೋ ಕರ್ತೃತ್ವ ಜನ್ಮಕರ್ಮ ಚ ವಿಧೀಯತೆ ಏವ. ವಿಧೀಯತೆ ಏವ ಅಂತ ಅರ್ಥ ಬರುವುದು ಎರಡು ನಕಾರಗಳಿರೋದ್ರಿಂದ. ಹಾಗೆ ಅದನ್ನು ಯಾರಾದರೂ ಹೀಗೆ ತಿದ್ದುಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಅದನ್ನು ಕೆಲವು ಪುಸ್ತಕಗಳಲ್ಲಿ, ಅನೇಕ ಪುಸ್ತಕಗಳಲ್ಲಿ ಹಾಗೆ ಕಾಣಿಸ್ತಾ ಇಲ್ಲ. ಆ ನಕಾರ ಅನ್ನುವುದು ಕಾಣಿಸೋದಿಲ್ಲ. ವಿಜಯಧ್ವಜರ ಈ ಮುದ್ರಿತವಾದ ಪುಸ್ತಕಗಳೇನಿವೆ ಅವು ಕೂಡ ಎಲ್ಲವೂ ತುಂಬ ಸ್ಪಷ್ಟವಾಗಿ ಏನಿಲ್ಲ, ಅದರಲ್ಲಿ ಅನೇಕ ಮುದ್ರಣದ ಸಮಸ್ಯೆಗಳಿವೆ. ಅಂಥದ್ದನ್ನೆಲ್ಲವನ್ನು ಕೂಡ ಸ್ವಲ್ಪ ಸರಿ ಮಾಡಿಕೊಳ್ಬೇಕು. ಒಂದೆರಡು ಪುಸ್ತಕಗಳನ್ನು ನಾನು ನೋಡಿದಾಗೆಲ್ಲ ಹಾಗೆ ತಥಾ ನ ವಿಧೀಯತೆ ಇತಿ ಅಂತಷ್ಟೇ ಇದೆ. ಇತಿ ನ ಅಂತ ಒಂದಿದ್ರೆ ಚೆನ್ನಾಗಿರ್ತದೆ. ಇನ್ನು ಅದಕ್ಕೆ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ನಿಷ್ಕ್ರಿಯಸ್ಯ ಸ್ವಾಭಾವಿಕ ಕರ್ತೃತ್ವ ಅಸಂಭವಾತ್. ಭಗವಂತ ಮೂಲತಃ ನಿಷ್ಕ್ರಿಯ, ನಿಷ್ಕಲ, ನಿರ್ಗುಣ. ಅವನಿಗೆ ಸ್ವಾಭಾವಿಕವಾದ ಕರ್ತೃತ್ವ ಇಲ್ಲ. ಆದ್ದರಿಂದ ಈ ನೇಹನಾನಾಸ್ತಿ ಕಿಂಚನ ಅಂತ ಶಾಸ್ತ್ರ ಭಗವಂತನಲ್ಲಿ ಏನೂ ಕ್ರಿಯೆ ಇಲ್ಲ, ಗುಣ ಇಲ್ಲ ಅಂತ ನಿರಾಕರಣೆ ಮಾಡಬೇಕಾಗಿದೆ. ಹಾಗೆ ನಿರಾಕರಣೆ ಮಾಡಬೇಕಾದ್ರೆ ಶಾಸ್ತ್ರ ಇನ್ನೊಂದು ಕಡೆ ಎಲ್ಲಾರು ಏನನ್ನಾದರೂ ಹೇಳಿರಬೇಕು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಇತ್ಯಾದಿ ರೂಪದಲ್ಲಿ ಅದನ್ನು ಪ್ರತಿಪಾದನೆ ಮಾಡಬೇಕು. ಪ್ರತಿಪಾದನೆ ಮಾಡಿದ ಮೇಲೆ ಅದನ್ನು ತಾನೇ ನಿಷೇಧ ಮಾಡಬೇಕು. ಹೊರತು ಭಗವಂತನಿಗೆ ಆ ಕ್ರಿಯೆ ಗುಣ ಇದೆ ಅಂತ ಅಲ್ಲ ಅಂತ ಅವರ ಪ್ರಶ್ನೆ. ಅದಕ್ಕೆ ಆಚಾರ್ಯರು ಈ ಭವಿಷ್ಯತ್ ಪುರಾಣದ ಒಂದು ಮಾತನ್ನೇ ಉದ್ಧರಿಸಿ ಈ ಭಾಗವತದ ವಾಕ್ಯವನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಆ ಜನ್ಮಕರ್ಮಾಣಿ ವಿಧೀಯತೆ ಇತಿ ಕ್ರಿಯಾ ವಿಶೇಷಣ ಅಂತಿದೆಯಲ್ಲ, ಅದನ್ನು ಆಮೇಲೆ ಹೇಳ್ತಾನೆ. ಪ್ರತಿಷೇಧಾಯ ಬಂಧಸ್ಯ ಜೀವಾನಾಂ ಪರಮೇಶಿತು ಸ್ವೇಚ್ಛೆಯೈವತ್ತು ಕರ್ತೃತ್ವಂ ನಿತ್ಯಾರೂಢಂ ಚಿದಾತ್ಮಕಂ ಇತಿ ಭವಿಷ್ಯತ್ ಪುರಾಣೆ. ಕರ್ತೃತ್ವ ಪ್ರತಿಷೇಧಾರ್ಥಂ. ಅನೇಕ ಜನರು ಶ್ರೀಧರಿಯ ವ್ಯಾಖ್ಯಾನ ಮೊದಲಾದ ಕಡೆಗಳಲ್ಲಿ ಆ ವ್ಯಾಖ್ಯಾನದಲ್ಲೂ ಕೂಡ ಕರ್ತೃತ್ವ ಪ್ರತಿಷೇಧಾರ್ಥಂ ಅಂತ ಹೀಗೆ ಪಾಠ ಇಟ್ಕೊಂಡಿದ್ದಾರೆ. ಭಗವಂತನಲ್ಲಿ ಆ ಕರ್ತೃತ್ವ ಇಲ್ಲ ಅಂತ ಮಾಡಬೇಕಾಗಿದೆ. ಮೂಲತಃ ನಿಷ್ಕ್ರಿಯ, ನಿಷ್ಕಲ, ಶಾಂತ, ನಿರವಧ್ಯ, ನಿರಂಜನ ಅವನು.
ಮಾಯೆಯಿಂದ ಈ ಅನೇಕ ರೂಪಗಳನ್ನು ತಾಳ್ತಾನಷ್ಟೇ. ಇಂದ್ರೋ ಮಾಯಾಭಿ ಪುರುರೂಪ ಈಯತೆ ಅಂತ ಹೀಗೆ ಬಂದಿದೆ. ಕರ್ತೃತ್ವ ಪ್ರತಿಷೇಧ, ಭಗವಂತನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇತ್ಯಾದಿ ಯಾವುದೂ ಇಲ್ಲ ಅಂತ ಪ್ರತಿಪಾದನೆ ಮಾಡುವುದೇ ಶಾಸ್ತ್ರಗಳ ಉದ್ದೇಶ. ಕರ್ತೃತ್ವಸ್ಯ ಪ್ರತಿಷೇಧ, ಕರ್ತೃತ್ವ ಪ್ರತಿಷೇಧ, ಹೀಗೆ ಉಳಿದವರ ವ್ಯಾಖ್ಯಾನ ಇದೆ. ಆದರೆ ನಮ್ಮ ವ್ಯಾಖ್ಯಾನದಲ್ಲಿ ಕರ್ತೃತ್ವಂ ಬೇರೆ ಶಬ್ದ, ಪ್ರತಿಷೇಧಾರ್ಥಂ ಅನ್ನೋದು ಬೇರೆ ಶಬ್ದ. ಕರ್ತೃತ್ವಂ ಮಾಯೆಯ ಆರೋಪಿತಂ, ಕರ್ತೃತ್ವ ಅನ್ನೋದು ಭಗವಂತನ ಇಚ್ಛೆಯಿಂದ ಭಗವಂತ ತನ್ನಲ್ಲಿ ತಾನು ಸ್ವೀಕಾರ ಮಾಡಿಕೊಂಡಿರುವಂಥದ್ದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ಅಭಿಪ್ರಾಯ ಏನಾಗಾದರೆ ಒಟ್ಟಾರೆ ಅಂದರೆ, ನ ಜೀವಸ್ಯ ಪರಾಧೀನ ಇಚ್ಛಾ ಇತಿ ಏವಕಾರಾರ್ಥ. ಇದೆಲ್ಲ ಜೀವ ತಾನು ಆರೋಪ ಮಾಡಿಕೊಂಡಿರುವುದಲ್ಲ. ಆರೋಪಿತ ಅಂತಂದರೆ ಕಲ್ಪನೆ ಮಾಡಿಕೊಂಡಿರುವುದು ಅಂತ ಅರ್ಥ ಅಲ್ಲ. ನಿತ್ಯಾರೂಢಂ ಅಲ್ಲಿ ಆರೋಪಿತ ಅಂತಿದೆಯಲ್ಲ, ನಿತ್ಯ ಅನಾದಿ ಕಾಲದಿಂದಲೂ ಭಗವಂತ ತನ್ನಲ್ಲಿ ತಾನು ಇಟ್ಕೊಂಡಿರುವಂಥ ಧರ್ಮಗಳವು ಅಂತ ಅದರ ತಾತ್ಪರ್ಯ. ನಿತ್ಯಾರೂಢಂ ಚಿದಾತ್ಮಕಂ ಅಂತ ಎರಡು ಶಬ್ದಗಳಿವೆ ಭವಿಷ್ಯತ್ ಪುರಾಣದ ಶ್ಲೋಕದಲ್ಲಿ. ಚಿದಾತ್ಮಕ, ಭಗವಂತ ಹೇಗೆ ಚಿನ್ಮಯನೋ ಅವನ ಆ ಗುಣ ಕ್ರಿಯೆ ಅವು ಎಲ್ಲವೂ ಕೂಡ ಚಿನ್ಮಯವೇ, ಜ್ಞಾನಾನಂದಾತ್ಮಕವಾದದ್ದು. ಯಾವುದೂ ಪ್ರಾಕೃತವಾದ ಕ್ರಿಯೆ ಅಲ್ಲ, ಪ್ರಾಕೃತವಾದ ಗುಣ ಅಲ್ಲ ಅದು ಅಂತ ಹೀಗೆ ಅದರ ಅಭಿಪ್ರಾಯ. ಆರೋಪಿತಂ ಅನ್ನುವುದಕ್ಕೇನೆ ಆರೂಢಂ ಅಂತ ವ್ಯಾಖ್ಯಾನ. ಅಲ್ಲಿ ಆಚಾರ್ಯರು ಸುಭದ್ರಾಂ ರಥಮಾರೋಪ್ಯ ಇತ್ಯಾದಿ ವಚ್ಚ ರೂಪ ಉಪರಿಭಾವೇ ಇತಿ ಧಾತು ಅಂತ ಇಷ್ಟು ತೋರಿಸಿದ್ದಾರೆ. ಈ ಆರೋಪಿತ ಅಂತ ಪ್ರಶ್ನೆ ಬಂದಲ್ಲೆಲ್ಲ ಅದು ಕಲ್ಪಿತ, ಭ್ರಾಂತಿಯಿಂದ ಕಲ್ಪಿತ ಅಂತ ಹೀಗೆ ಅರ್ಥ ಮಾಡಬಾರ್ದು. ಆರೋಪಿತ ಅಂತಂದರೆ ಇರಿಸಿಕೊಂಡದ್ದು, ಏರಿಸಿಕೊಂಡದ್ದು, ತನ್ನಲ್ಲಿ ಇಟ್ಕೊಂಡದ್ದು ಅಂತ ಹೀಗೆ ಅರ್ಥನೂ ಕೂಡ ಆಗಬಹುದು. ಈಗ ಪಾಣಿನಿ ವ್ಯಾಕರಣದಲ್ಲಿ ಗೃಹ ಬೀಜ ಜನ್ಮನಿ ಪ್ರಾದುರ್ಭಾವೇಚ ಅಂತ ಒಂದು ಧಾತು ಇದೆ. ಅದಕ್ಕೆ ಆಂಗಿತ್ತು ಉಪಸರ್ಗ ಸೇರಿಸಿದಾಗ ಆರೋಹತಿ ಏರ್ತಾನೆ ಅಂತ ಅರ್ಥ ಆಗ್ತದೆ. ಅವ ಅಂತ ಉಪಸರ್ಗ ಸೇರಿಸಿದರೆ ಅವರೋಹತಿ ಇಳಿತಾನೆ ಅಂತ ಅರ್ಥ ಆಗ್ತದೆ. ಆರೋಪಯತಿ ಅಂದರೆ ಏರಿಸುತ್ತಾನೆ ಅಂತ ಅರ್ಥ ಆಗ್ತದೆ. ಅದಕ್ಕೂ ಕೂಡ ಆರೋಪಯತಿ ಅಂದರೆ ಏರಿಸುತ್ತಾನೆ ಅಂತ ಅಷ್ಟೇ ಅರ್ಥ ಹೊರತು ಭ್ರಾಂತಿಯಿಂದ ಕಲ್ಪನೆ ಮಾಡ್ತಾನೆ ಅಂತ ಅಲ್ಲೂ ಅರ್ಥ ಏನಿಲ್ಲ. ಆದರೆ ವ್ಯವಹಾರದಲ್ಲಿ ಆ ಅರ್ಥ ಇಲ್ಲ ಅಂತಲ್ಲ. ಅಧಿಷ್ಠಾನ ಮತ್ತು ಆರೋಪಿತ ಅಂತ ಹೀಗೆಲ್ಲ ಶಬ್ದಗಳು ಇದ್ದೇ ಇವೆ. ಅಧಿಷ್ಠಾನ ಅಂತ ಅನ್ನೋದು ಮೂಲ ವಸ್ತು, ಕಪ್ಪೆ ಚಿಪ್ಪು ಅನ್ನೋದು ಅಧಿಷ್ಠಾನ. ಅದರಲ್ಲಿ ಬೆಳ್ಳಿ ಅನ್ನುವುದು ಆರೋಪಿತ, ಕಲ್ಪಿತವಾದದ್ದು, ಭ್ರಾಂತಿಯಿಂದ ಕಲ್ಪಿತವಾದ್ದು ಅಂತ ಆ ಅರ್ಥ ಇದ್ದೇ ಇದೆ. ಆ ಅರ್ಥ ಆಮೇಲೆ ಬಂದದ್ದು ಅಂತಲ್ಲ, ಮೊದಲಿಂದಲೂ ಇದ್ದೇ ಇದೆ. ಆದರೆ ಆರೋಪಿತ ಅನ್ನೋದಕ್ಕೆ ಆರೋಪಿತ ಅಂತ ಶಬ್ದ ಬಂದಲ್ಲೆಲ್ಲ ಕಲ್ಪಿತ, ಭ್ರಾಂತಿಯಿಂದ ಕಲ್ಪಿತ ಅಂತಲೇ ಅರ್ಥ ಅಲ್ಲ. ಆರೋಪಿತ ಎಂಬ ಶಬ್ದಕ್ಕೆ ಏರಿಸುವುದು ಅಂತಲೂ ಅರ್ಥ ಇದೆ. ಇಟ್ಟುಕೊಳ್ಳುವುದು, ಅಲ್ಲಿ ಇರಿಸುವುದು, ಪ್ರತಿಷ್ಠಾಪಿಸುವುದು ಅಂತ ಹೀಗೆಲ್ಲ ಅರ್ಥ ಇದೆ. ಸುಭದ್ರಾಂ ರಥಮಾರೋಪ್ಯ ಅಂತ ಒಂದು ಪ್ರಯೋಗ ಇದೆ. ಇದು ನಾನು ಪಾಣಿನಿ ವ್ಯಾಕರಣದಲ್ಲಿ ಗೃಹಬೀಜನ್ಮನಿ ಪ್ರಾದುರ್ಭಾವೇಚ ಧಾತು ಅದರ ನಿಜಂತ ಆರೋಪಯತಿ ಅಂತ ಹೇಳಿದೆ. ಆದರೆ ಪ್ರಾಚೀನ ವ್ಯಾಕರಣದಲ್ಲಿ ರೂಪ ಉಪರಿಭಾವೆ ಅಂತ ಒಂದು ಧಾತು ಇತ್ತು. ರೂಪ ಉಪರಿಭಾವೆ, ರೂಪ ಅನ್ನೋದು ಧಾತುವಿನ ಮೂಲ ರೂಪ. ಅದಕ್ಕೆ ಉಪರಿಭಾವ ಅಂದರೆ ಎತ್ತರದಲ್ಲಿ ಇರುವುದು. ಮತ್ತೆ ಅದಕ್ಕೆ ನಿಜಂತ ಬಂದರೆ ಅಥವಾ ನಿಜಂತ ಬರದೆ ಹೋದ್ರು ಅದರ ಮೂಲ ಸ್ವರೂಪ ಏನಿದೆ ಅಂತ ನಮಗೆ ಅದು ಗೊತ್ತಿಲ್ಲ. ಆ ರೂಪ ಉಪರಿಭಾವೆ ಅನ್ನೋದನ್ನು ನಾವೀಗ ಕಾಣೋದಿಲ್ಲ. ಅಂತೂ ಹಾಗೊಂದು ಧಾತು ಇದೆ. ಆ ಧಾತುವಿಗೆ ವ್ಯಾಖ್ಯಾನ ಮಾಡಿದ್ದಾರೆ ಉಪರಿಭಾವ, ಮೇಲೆ ಇರುವುದು, ಇರಿಸುವುದು ಅಂತ. ಆದ್ದರಿಂದ ಸುಭದ್ರಾಂ ರಥಮಾರೋಪ್ಯ, ಸುಭದ್ರೆಯನ್ನು ರಥದಲ್ಲಿ ಏರಿಸಿ ಅಂತ ಪ್ರಯೋಗ ಇದೆ ಮಹಾಭಾರತದಲ್ಲಿ. ಕೃಷ್ಣ ಸುಭದ್ರೆಯನ್ನು ರಥದಲ್ಲಿ ಏರಿಸಿ ಅಂತ. ಇಲ್ಲಿ ಏರಿಸಿ ಅಂತಂದು ಇದೆಯಲ್ಲ, ಇಲ್ಲಿ ಆರೋಪಿಸಿ ಭ್ರಾಂತಿಯಿಂದ ರಥದಲ್ಲಿ ಕೂಡಿಸಿ ಅಂತ ಏನಾದ್ರು ಅರ್ಥವನ್ನು ಯಾರು ಹೇಳ್ತಾರ? ಏನಿಲ್ಲ. ಆರೋಪ ಅಂತ ಬಂದಲ್ಲೆಲ್ಲ ಭ್ರಾಂತಿಯಿಂದ ಅಂತ ಅರ್ಥ ಬರಬೇಕಾಗಿಲ್ಲ ಅನ್ನೋದಕ್ಕಾಗಿ ಇದನ್ನು ಉದಾಹರಣೆ ಕೊಟ್ಟಿದ್ದಾರೆ ಆಚಾರ್ಯರು. ಇಲ್ಲಿ ಏರಿಸುವುದು ಅಂತ ಅಷ್ಟೇ ಅರ್ಥ. ಏರಿಸುವುದು, ಇರಿಸುವುದು ಎಲ್ಲ ಒಂದೇ. ಈ ಕನ್ನಡದಲ್ಲಿ ಕೂಡ ನಾವು ಹೂ ಏರಿಸುವುದು, ತುಳಸು ಏರಿಸುವುದು ಅನ್ನೋದನ್ನ ಅಲಂಕರಿಸುವುದು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಹೂವು ತುಳಸಿಗಳು ಕೆಳಗಿರ್ತವೆ, ಅವುಗಳ ಪೀಠದಲ್ಲಿ ಕೂತಿರುವ, ಎತ್ತರದಲ್ಲಿ ಕೂತಿರುವ ಭಗವಂತನ ಪಾದಕಮಲಗಳಿಗೆ ಹೂವು ತುಳಸಿಗಳನ್ನು ಏರಿಸುವುದು ಅಂತ ನಾವು ಪ್ರಯೋಗ ಮಾಡೇ ಮಾಡ್ತೀವಿ. ಏನು ತಪ್ಪಲ್ಲ. ಹೀಗೆ ಸುಭದ್ರಾಂ ರಥಂ ಆರೋಪ್ಯ ಅಂತ ಮಹಾಭಾರತದಲ್ಲಿದೆ. ಅದು ಎಲ್ಲಿದೆ ಅಂದರೆ ಮಹಾಭಾರತದ ಆದಿಪರ್ವದ 23ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕ ಅಂತ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಬರೆದಿದ್ದಾರೆ. ಸ್ವಲ್ಪ ಅದರ ಜಾಡನ್ನು ನಾವು ಹಿಡಿದು ಹೋದಾಗ ಅದು ನನಗೆ ಆದಿಪರ್ವದಲ್ಲಿ ಕಾಣಿಸಿಲ್ಲ. ಅದು ಸಾಮಾನ್ಯವಾಗಿ ಪುರಾಣಿಕಾಚಾರ್ಯರು ಮತ್ತು ಗೋವಿಂದಾಚಾರ್ಯ ಇವರೆಲ್ಲರೂ ಕೂಡ
ಟಿ ಆರ್ ಕೃಷ್ಣಾಚಾರ್ಯ ಪಾಠವನ್ನು ಇಟ್ಕೊಂಡಿರ್ತಾರೆ. ಅವರನ್ನೇ ನಾನು ಕೇಳಿ ತಿಳ್ಕೊಂಡಾಗ ಅದು ಗೊತ್ತಾಗಿರುವಂಥ ವಿಚಾರ. ಅವ್ರು ಎಲ್ಲೆಲ್ಲಿ ಕೋಟ್ ಮಾಡ್ತಿರ್ತಾರೆ ಅಲ್ಲೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯ ಇತ್ಯಾದಿ ಕಡೆಗಳಲ್ಲಿ ಅವ್ರು ಕೋಟ್ ಮಾಡುವುದಿಲ್ಲ ಟಿ ಆರ್ ಕೃಷ್ಣಾಚಾರ್ಯರ ಪಾಠವನ್ನು. ಆದ್ದರಿಂದ ಇದು ಮಹಾಭಾರತದ ಆದಿಪರ್ವದ 23ನೇ ಅಧ್ಯಾಯದ 47ನೇ ಶ್ಲೋಕ ಅಲ್ಲ, ವನಪರ್ವದಲ್ಲಿ 22ನೇ ಅಧ್ಯಾಯದಲ್ಲಿ 47ನೇ ಶ್ಲೋಕದ ರೂಪದಲ್ಲಿದೆ. ಪಾಂಡವರು ವನವಾಸಕ್ಕೆ ಬಂದಿದ್ದಾರೆ, ಅಲ್ಲಿ ಅವ್ರನ್ನ ನೋಡಲಿಕ್ಕೆ ಅಂತ ಕೃಷ್ಣ ಬಂದಿದ್ದಾನೆ. ಕೃಷ್ಣ ಪಾಂಡವರಿಗೆ ಸಮಾಧಾನ ಹೇಳಿ ಸುಭದ್ರೆಯನ್ನು ಮತ್ತು ಅಭಿಮನ್ಯುವನ್ನು ರಥಕ್ಕೆ ತನ್ನ ರಥದಲ್ಲಿ ಏರಿಸಿಕೊಂಡು ರಥದಲ್ಲಿ ಕರೆದುಕೊಂಡು ತಮ್ಮ ಊರಿಗೆ ಹೋದ ಅಂತ. ಧೃಷ್ಟದ್ಯುಮ್ನ ಬರ್ತಾನೆ, ಅವನು ದ್ರೌಪದಿ 5 ಜನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಕೃಷ್ಣ ಬರ್ತಾನೆ, ತನ್ನ ಸೋದರಳಿಯನಾದಂತಹ ಸುಭದ್ರೆಯನ್ನು, ತಂಗಿಯ ಸೋದರಳಿಯನಾದ ಅಭಿಮನ್ಯುವನ್ನು, ಸುಭದ್ರೆಯನ್ನು ಕರ್ಕೊಂಡು ಹೋಗ್ತಾನೆ. ಪಾಂಡವರು 5 ಜನ, ದ್ರೌಪದಿ ಮಾತ್ರ ಕಾಡಿನಲ್ಲಿ ಉಳಿದವರು ಇರಬೇಕಾದ್ದಿಲ್ಲ ಅನ್ನೋದನ್ನು ಆಲೋಚನೆ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂತ ಅಲ್ಲಿ ಬಂದಿದೆ. ಹೀಗೆ ಅದು ವನಪರ್ವದ 22ನೇ ಅಧ್ಯಾಯದ 47ನೇ ಶ್ಲೋಕ ನನ್ನ ಅಧ್ಯಯನದಲ್ಲಿ ಕಂಡದ್ದು. ಇನ್ನು ಆದಿಪರ್ವದಲ್ಲಿ ಹಾಗೆ ಎಲ್ಲಿಯಾದರೂ ಇದ್ದರೆ ಅದ್ರ ಬಗ್ಗೆ ಮತ್ತಷ್ಟು ಯಾರು ವಿದ್ವಾಂಸರಿಗೆ ತಿಳಿದು ಬಂದರೆ ಹೇಳಬೇಕು. ಹೀಗೆ ರಥಮ ಆರೋಪ್ಯ ಅಂತಂದರೆ ಅಲ್ಲಿ ಹೇಗೆ ಇರಿಸಿಕೊಂಡು ಏರಿಸಿಕೊಂಡು ಕೂಡಿಸಿಕೊಂಡು ಅಂತ ಅರ್ಥವೋ ಹಾಗೆ ಭಗವಂತ ಗುಣಗಳನ್ನು ತನ್ನಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಅರ್ಥ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಅಂತ ವೇದವಾಕ್ಯವೇ ಇದೆ. ಭಗವಂತನ ಶಕ್ತಿ ಪರಾಶಕ್ತಿ, ಅದು ಸ್ವಾಭಾವಿಕವಾದ್ದು. ಅವನ ಜ್ಞಾನ ಬಲ ಕ್ರಿಯೆ ಎಲ್ಲವೂ ಕೂಡ ಸ್ವಾಭಾವಿಕ ಅಂತಲೇ ಹೀಗೆ ಬಂದಿದೆ. ಇನ್ನಲ್ಲಿ ಜನ್ಮಕರ್ಮಾಣಿ ಅಂತೇನು ಬಂದಿದೆಯಲ್ಲ, ಆ ಜನ್ಮಕರ್ಮಾಣಿ ಅಂತನ್ನುವುದು ಅದು ಕ್ರಿಯಾವಿಶೇಷಣ. ಇಲ್ಲಿ ಯಾಕೆ ಕ್ರಿಯಾವಿಶೇಷಣ ಅಂತ ಹೇಳಿದ್ದಾರೆ ಅಂದರೆ, ನ ವಿಧೀಯತೆ ಅಂತ ಪ್ರಥಮ ಪುರುಷದ ಏಕವಚನ ಇದೆ. ಕರ್ಮಣಿ ಪ್ರಯೋಗ ಲಟ್ಲಕಾರದ ಪ್ರಥಮ ಪುರುಷ ಏಕವಚನದಲ್ಲಿ ನ ವಿಧೀಯತೆ ಅಂತಿದೆ. ಅದು ಜನ್ಮಕರ್ಮಾಣಿ ಅಂತ ಅನ್ನೋದು ಬಹುವಚನ ಇದೆ. ಅದಕ್ಕೂ ಹೇಗೆ ಹೊಂದಾಣಿಕೆ ಅಂತ ಪ್ರಶ್ನೆ ಬಂದರೆ, ಇದು ವೈದಿಕ ಪ್ರಯೋಗ, ಆರ್ಷ ಪ್ರಯೋಗ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡುವುದು ಒಂದು ಮಾರ್ಗ. ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ. ಅದಲ್ಲದೆ ಇನ್ನೊಂದು ಮಾರ್ಗವನ್ನು ಹೇಳ್ಬೋದು, ಜನ್ಮಕರ್ಮಾಣಿ ವಿಧೀಯತೆ ಇತಿ ಕ್ರಿಯಾವಿಶೇಷಣ ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಈ ವಿಧೀಯತೆ ಅಂತಿದೆಯಲ್ಲ, ವಿಧೀಯತೆ ಅಂತ ಮುಂದೆ ಕ್ರಿಯಾಪದ ಇದೆ, ಅದು ಮುಖ್ಯ ಕ್ರಿಯಾಪದ. ವಿಧಾನ ಮಾಡಲ್ಪಡುತ್ತವೆ, ಆ ವಿಧಾನ ಮಾಡಲ್ಪಡುತ್ತವೆ ಅಲ್ಲ, ವಿಧಾನ ಮಾಡಲ್ಪಡುತ್ತದೆ. ಕರ್ತೃತ್ವವು ವಿಧಾನ ಮಾಡಲ್ಪಡುತ್ತದೆ. ಕರ್ತೃತ್ವ ಅನ್ನೋದು ಕರ್ಮ. ಮುಂದೆ ಕರ್ತೃತ್ವ ಮಾಯೆಯ ಆರೋಪಿತಂ ಅಂತ ಬಂದಿದೆಯಲ್ಲ, ಅದೇ ಕರ್ತೃತ್ವವನ್ನು ಈ ಹಿಂದೆನೂ ಕೂಡ ಇಟ್ಕೋಬಹುದು ಅಂತ ಕಾಣಿಸ್ತದೆ. ಈ ಕರ್ತೃತ್ವವು ಭಗವಂತನಿಗೆ ವಿಧಾನ ಮಾಡಲ್ಪಡುತ್ತದೆ. ಯಾಕೆ ಅಂದರೆ, ಹೇಗೆ ವಿಧಾನ ಮಾಡಲ್ಪಡುತ್ತದೆ ಅಂದರೆ, ಆ ಕ್ರಿಯೆಗೆ, ವಿಧಾನ ಮಾಡಲ್ಪಡುವ ಕ್ರಿಯೆಗೊಂದು ವಿಶೇಷಣ ಏನಂತ, ಜನ್ಮಕರ್ಮಾಣಿ. ಜನ್ಮ ಮತ್ತು ಕರ್ಮಗಳೆರಡೂ ಕೂಡ, ಈ ಜನ್ಮಕರ್ಮಗಳೆರಡನ್ನೂ ಕೂಡ ತಿಳಿದರೆ, ನಾವು ಸಾಧಕರಾದವರು ಜನ್ಮ ಮತ್ತು ಕರ್ಮಗಳೆರಡನ್ನೂ ಕೂಡ ತಿಳಿದರೆ, ಅದರಿಂದ ನಮಗೆ ಸಂಸಾರದ ಪ್ರತಿಷೇಧ ಆಗಬೇಕು. ಪರಮಾತ್ಮನಿಂದಲೇ ಜಗತ್ತಿಗೆ ಜನ್ಮ ಕರ್ಮಗಳಾಗುತ್ತವೆ ಅಂತ ಹೇಳ್ತಾ ಕರ್ತೃತ್ವವನ್ನು ಹೇಳ್ತದೆ ಅಂತ ಅರ್ಥ. ಸ್ವಲ್ಪ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ದಾರೆ, ಅಂತೂ ಕ್ರಿಯಾ ವಿಶೇಷಣ ಅದು. ಇಲ್ಲಿ ನೋಡಿ, ಕರ್ತೃತ್ವವನ್ನು ಹೇಳ್ತದೆ ಅಂತ ಪುರಾಣಿಕಾಚಾರ ಅನುವಾದದಲ್ಲಿದೆ. ಕರ್ತೃತ್ವವು ಹೇಳಲ್ಪಡುತ್ತದೆ, ಕರ್ತೃತ್ವ ವಿಧೀಯತೆ ಅಂತ ಮೂಲ ಶಬ್ದ. ಅದಕ್ಕೆ ನಾನು ಕರ್ತೃತ್ವ ಉತ್ತರಾರ್ಧದಲ್ಲಿರುವ ಕರ್ತೃತ್ವವನ್ನು ಪೂರ್ವಾರ್ಧಕ್ಕೂ ಇಟ್ಕೋಬೇಕು ಅಂತ ಹೇಳಿದೆ. ಕರ್ತೃತ್ವವು ಹೇಳಲ್ಪಡ್ತದೆ. ಹೇಗೆ ಅಂದರೆ, ಜನ್ಮಕರ್ಮಾಣಿ ಅಂತ ಹೇಳಲ್ಪಡುವಿಕೆ, ವಿಧೀಯತೆ ಅನ್ನೋದಕ್ಕೆ ಜನ್ಮಕರ್ಮಾಣಿ ಅನ್ನೋದು ಒಂದು ಕ್ರಿಯಾ ವಿಶೇಷಣ. ಪರಮಾತ್ಮನಿಂದಲೇ ಜಗತ್ತಿಗೆ ಜನ್ಮಕರ್ಮಗಳು ಆಗ್ತವೆ. ಜನ್ಮಾನಿ ಕರ್ಮಾಣಿ ಚ ಯಸ್ಮಿನ್ ಕರ್ಮಣಿ ತದ್ಯಥಾ ಭವತಿ ತಥಾ ಜನ್ಮಕರ್ಮಾಣಿ ಅಂತ ಹೀಗೆ ಇದೊಂದು ಕ್ರಿಯಾ ವಿಶೇಷಣ. ಯಸ್ಮಿನ್ ಕರ್ಮಣಿ, ಈ ಹೇಳಲ್ಪಡುವ ಕ್ರಿಯಾ ಏನಿದೆಯಲ್ಲ, ಪ್ರತಿಪಾದನೆ ಶಾಸ್ತ್ರದಲ್ಲಿ ಹೇಳಲ್ಪಡುವ ಕ್ರಿಯಾ, ಆ ಕ್ರಿಯೆಗೆ ಇವೆಲ್ಲವೂ ಕೂಡ ವಿಶೇಷಣ ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಅದನ್ನು ಗೋವಿಂದಾಚಾರ್ಯ ಪ್ರತಿಪಾದನೆ ಮಾಡುವಾಗ ಭವನ ಕ್ರಿಯಾ, ಜನ್ಮಕರ್ಮಗಳು ಪರಮಾತ್ಮನಿಂದಲೇ ಆಗುತ್ತವೆ, ಆಗುವುದು ಅನ್ನೋದು ಭವನ ಕ್ರಿಯೆ. ಹೀಗೆ ವಿಧೀಯತೆ ಅನ್ನೋದಕ್ಕೆ ವಿಶೇಷಣ ಅಲ್ಲ, ಆಗುತ್ತವೆ ಅಂತ ಅನ್ನೋದಕ್ಕೆ ವಿಶೇಷಣ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರಬಹುದು. ಭವನ ಕ್ರಿಯಾ ಅಥವಾ ಯೋಜನ ಕ್ರಿಯಾ ಎಲ್ಲವೂ ಯುಕ್ತವಾಗ್ತದೆ.
ಯಾಕೆ ಕರ್ತೃತ್ವವನ್ನು ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ ಅಂದರೆ ಭಗವಂತನಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದರೆ ಅವೆಲ್ಲವೂ ಯುಕ್ತ ಆಗ್ತವೆ, ಅದರಿಂದ ನಮಗೆ ಸಂಸಾರದ ನಿವೃತ್ತಿ ಆಗ್ತದೆ. ಅದಕ್ಕಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಅದು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಅದು ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತದೆ. ಅಸ್ಯ ಪರಸ್ಯ ಕರ್ತೃತ್ವಂ ನ ವಿಧೀಯತೆ ಇತಿ ನ ತು ಇನ್ನೊಂದು ಇರಬೇಕು ಅಂತ ನಾನು ಹೇಳಿದೆ. ಈ ಸರ್ವೋತ್ತಮನಾದ ಭಗವಂತನಿಗೆ ಕರ್ತೃತ್ವವನ್ನು ಹೇಳುವುದಿಲ್ಲ ಅಂತ, ಕರ್ತೃತ್ವವು ಹೇಳಲ್ಪಡುವುದಿಲ್ಲ ಅಂತೆಲ್ಲ, ಹೇಳಲ್ಪಟ್ಟೇ ಪಡ್ತದೆ, ವೇದಾದಿಗಳಲ್ಲಿ ಹೇಳಲ್ಪಟ್ಟೇ ಪಡ್ತದೆ. ಹೇಗೆ ಅಂದರೆ ಜನ್ಮಕರ್ಮಾಣಿ ಯಥಾ ಬಂಧಸ್ಯ ಪ್ರತಿಷೇಧಾರ್ಥಂ ಭವಂತಿ ತಥಾ. ಈಗ ನೋಡಿ, ವಿಜಯಧ್ವಜ ಮಾಡಿದ್ದ ಕ್ರಿಯಾವಿಶೇಷ, ಎಲ್ಲರೂ ಕ್ರಿಯಾವಿಶೇಷಣ ಅಂತ ಇಟ್ಕೊಂಡಿದ್ದಾರೆ, ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಇಟ್ಕೊಂಡಿದ್ದಾರೆ. ಜನ್ಮಕರ್ಮಗಳ ಜ್ಞಾನ ಅನ್ನುವುದು ಜೀವರಿಗೆ ಸಂಸಾರದ ಬಂಧನಕ್ಕೆ ಹೇಗೆ, ಸಂಸಾರದ ಬಂಧನದ ಪರಿಹಾರಕ್ಕೆ ಹೇಗೆ ಸಾಧನ ಆದೀತೋ ಹಾಗೆ ಶಾಸ್ತ್ರದಲ್ಲಿ ವರ್ಣಿಸಲ್ಪಟ್ಟಿವೆ. ಇದೊಂದು ಕ್ರಿಯಾವಿಶೇಷಣ. ಕರ್ಮಗಳೆರಡೂ ಕೂಡ ಭಗವಂತನಿಂದಲೇ ಪ್ರತಿಪಾದಿತ, ಭಗವಂತನಿಂದಲೇ ಹೇಗೆ ಸಾಧ್ಯ ಆಗ್ತಾವೋ ಹಾಗೆ ಶಾಸ್ತ್ರದಲ್ಲಿ ವರ್ಣಿಸಲ್ಪಟ್ಟಿದೆ ಅಂತ ಇನ್ನೊಂದು ಕ್ರಿಯಾವಿಶೇಷಣ. ಅಂತೂ ಕ್ರಿಯೆಗೆ ವಿಶೇಷಣ ಅಂದರೆ, ಕ್ರಿಯೆ ಅಂದರೆ ಸಂಸಾರ ಬಂಧದ ಪ್ರತಿಷೇಧ ಅನ್ನುವ ಒಂದು ಕ್ರಿಯಾ, ಸಂಸಾರದ ಬಂಧನದ ತೊಲಗುವಿಕೆ ಅನ್ನುವ ಕ್ರಿಯಾ, ಅಥವಾ ಶಾಸ್ತ್ರದಲ್ಲಿ ವರ್ಣಿಸಲ್ಪಡುವಿಕೆ ಅನ್ನುವ ಕ್ರಿಯಾ, ಅಥವಾ ಉಪಪಾದನೆ ಅದನ್ನು ಸಮರ್ಥಿಸುವಿಕೆ ಅನ್ನುವ ಒಂದು ಕ್ರಿಯಾ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಬೇರೆ ಬೇರೆ ಕ್ರಿಯಾ ರೂಪದಲ್ಲಿ ವಿಶೇಷಣೆ ಇಟ್ಕೊಂಡಿದ್ದಾರೆ. ಆದರೆ ಅದನ್ನು ಯಾದವಾರ್ಯರು ಅದನ್ನು ಪೂರ್ಣ ಸ್ಪಷ್ಟವಾಗಿ ಹೇಳಲಿಲ್ಲ. ಜನ್ಮಕರ್ಮಾಣಿ ಅನ್ನೋದು ಯಾವ ಕ್ರಿಯೆಗೆ ವಿಶೇಷಣ ಅನ್ನೋದನ್ನು ಹೇಳಲಿಲ್ಲ. ಜನ್ಮಕರ್ಮಾಣಿ ಅನ್ನೋದು ಇಲ್ಲಿ ವಿಧೀಯತೆ ಅನ್ನೋದ್ರ ಜೊತೆಗೆ ಅನ್ವಿತ ಆಗ್ತಿಲ್ಲ, ಅದಕ್ಕೆ ಸ್ಪಷ್ಟಪಡಿಸಲಿಕ್ಕೋಸ್ಕರ ಹೀಗೆ ಹೇಳಿದ್ದಾರೆ ಅಂತ ಇಷ್ಟೇ ಹೇಳ್ತಾರೆ ಹೊರತು ಯಾವುದ್ರ ಜೊತೆಗೆ ಅಂತ ಅವರು ಯಾವ ಕ್ರಿಯೆ ಜೊತೆಗೆ ಅಂತ ಹೇಳಲಿಲ್ಲ. ಜನ್ಮಕರ್ಮಾಣಿ ಇತ್ಯೇತದ ವಿಧೀಯತೆ ಇತಿ ಕ್ರಿಯಾಯ ವಿಶೇಷಣಂ ಅಂತ ದೀಪಿಕಾ ಅನ್ನೋ ವ್ಯಾಖ್ಯಾನದಲ್ಲಿದೆ. ವಿಧೀಯತೆ ಅಂತಲೇ ಕ್ರಿಯಾಪದ ಇದೆ, ಅದಕ್ಕೆ ವಿಶೇಷಣ. ವಿಧಿಸಲ್ಪಡ್ತವೆ, ಕರ್ತೃತ್ವ ಅನ್ನೋದು ವಿಧಿಸಲ್ಪಡ್ತದೆ. ಹೇಗೆ ಅಂದರೆ ಜನ್ಮಕರ್ಮಾಣಿ ಯಥಾ ಸ್ಯಾತ್ ತಥಾ ವಿಧೀಯತೆ. ಜನ್ಮಕರ್ಮಗಳು ಹೇಗೆ ಆ ವಿಧೀಯತೆ ಎಂಬ ಕ್ರಿಯೆಗೆ ಅವು ವಿಶೇಷಣ. ಜನ್ಮಕರ್ಮಗಳ ಪ್ರತಿಪಾದನೆ ಹೇಗಾಗ್ತದೋ ಹಾಗೆ ವಿಶೇಷಣ ವಿಧಿಸಲ್ಪಡ್ತವೆ ಅಂತ ಶಾಸ್ತ್ರವನ್ನು ಓದಿದರೆ ನಮಗೆ ಸ್ಪಷ್ಟವಾಗಿ ತಿಳಿವು ಬಂದಿರಬೇಕು. ಅದಕ್ಕಾಗಿ ವಿಧಾನ ಮಾಡ್ತಾರೆ ಅಂತ ಅದರ ತಾತ್ಪರ್ಯ. ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಕೂಡ ಹೇಳ್ತಾರೆ, ಜನ್ಮಕರ್ಮಾಣಿ ಇತಿ ಪದೋಕ್ತಂ ವಿಧೀಯತೆ ಇತಿ ಕ್ರಿಯಾ ವಿಶೇಷಣಂ ವಿಧಾನ ರೂಪ ಕ್ರಿಯಾ. ವಿಧಾನ ಅನ್ನೋದೇ ಕ್ರಿಯಾ. ಜನ್ಮಕರ್ಮಾರ್ಥೆ ವಿಧಾನ ಕ್ರಿಯಾಯ ವಿಶೇಷಣಂ ನತು ಕ್ರಿಯಾಯ ವಿಶೇಷಣಂ ನತು ಕರ್ಮ. ವಿಧಾನ ಅನ್ನುವ ಕ್ರಿಯೆಗೆ ಈ ಯಾವುದು ವಿಶೇಷಣ? ಜನ್ಮಕರ್ಮಗಳೆರಡೂ ಕೂಡ ವಿಧಾನ ಎಂಬ ಕ್ರಿಯೆಗೆ ವಿಶೇಷಣ ಆಗಿದೆ ಹೊರತು ಅದು ಕರ್ಮ ಆಗಿಲ್ಲ. ಕರ್ಮ ಆಗಿದ್ದರೆ ದ್ವಿವಚನ ಬರಬೇಕಾಗಿತ್ತು, ಜನ್ಮಕರ್ಮಾಣಿ ದ್ವಿವಚನ ಅಲ್ಲ ಬಹುವಚನ ಬರಬೇಕಾಗಿತ್ತು, ನಾ ವಿಧೀಯಂತೆ ಅಂತ ಆಗಬೇಕಾಗಿತ್ತು ಅಂತ ಪ್ರಶ್ನೆ. ಅದು ಕರ್ಮವಲ್ಲ ಹೊರತು ವಿಶೇಷಣ ಮಾತ್ರ ಆಗಿದೆ. ಕರ್ತೃತ್ವ ಪ್ರತಿಷೇಧಾರ್ಥಂ ಇತಿ ಉತ್ತರಾರ್ಧೆ. ಆ ಉತ್ತರಾರ್ಧದಲ್ಲೂ ಕೂಡ ಈ ಸಂಸಾರದ ಪ್ರತಿಷೇಧಕ್ಕಾಗಿ ಇದನ್ನೆಲ್ಲವನ್ನು ವರ್ಣನೆ ಮಾಡಿದ್ದಾರೆ ಅಂತ ಹೀಗೆ ಆ ದೀಪಿಕಾ ವ್ಯಾಖ್ಯಾನದಲ್ಲೂ ಕೂಡ ಕಾಣಿಸ್ತದೆ. ಅಂತೂ ಕ್ರಿಯಾ ವಿಶೇಷಣ ನೀವು ಯಾವ ಕ್ರಿಯೆಗೆ ವಿಶೇಷಣ ಅಂತ ತಿಳ್ಕೊತೀರೋ ಅದು ನಿಮಗೆ ಬಿಟ್ಟದ್ದು. ಬಹುತೇಕರು ವಿಧೀಯತೆ ಅನ್ನೋ ಕ್ರಿಯೆಗೆ ವಿಶೇಷಣ ಅಂತಲೇ ಅದನ್ನು ಮಾಡಿದ್ದಾರೆ ಹೊರತು ಅದು ಕರ್ಮ ಅಲ್ಲ. ಕರ್ಮವಾಗಿದ್ದರೆ ಜನ್ಮಕರ್ಮಾಣಿ ಅಂತ ಬಹುವಚನ, ನ ವಿಧೀಯಂತೆ ಅಂತ ಬಹುವಚನ ಇರಬೇಕಿತ್ತು ಅಂತ ಪ್ರಶ್ನೆ ಬರ್ತಿತ್ತು. ಆದರೆ ಇದು ಕರ್ಮ ಅಲ್ಲವೇ ಅಲ್ಲ ಅಂತ ಸ್ಪಷ್ಟವಾದ ಆಚಾರ್ಯ ಅಭಿಪ್ರಾಯ ಇದೆ. ತತಶ್ಚಾಯಂ ಶ್ಲೋಕಾರ್ಥ ಅಸ್ಯ ಜಗತಃ ಜನ್ಮಕರ್ಮಾಣಿ ಪರಸ್ಯ ಸಕಾಶಾತ್ ಯಥಾ ಭವಂತಿ ತಥಾ ಅಸ್ಯ ಪರಸ್ಯ ಕರ್ತೃತ್ವ ನ ವಿಧೀಯತೆ ತಾತ್ಪರ್ಯತಃ ಪ್ರತಿಪಾದ್ಯತೆ. ಶ್ಲೋಕಾರ್ಥವನ್ನು ವಿವರಣೆ ಮಾಡುವಾಗ ಯಾದವಾರ್ಯರು ಅದು ಯಾವ ಕ್ರಿಯೆ ವಿಶೇಷಣ ಅಂತ ಬರೆದಿದ್ದಾರೆ ಹೊರತು ಅಲ್ಲಿ ಆರಂಭದಲ್ಲಿ ಭಾಗವತ ತಾತ್ಪರ್ಯವನ್ನು ವ್ಯಾಖ್ಯಾನ ಮಾಡುವಾಗ ಬರೆದಿಲ್ಲ ಅವರು. ಈ ಜಗತ್ತಿನ ಜನ್ಮ ಕರ್ಮಗಳೆರಡೂ ಕೂಡ ಪರಸ್ಯ ಸಕಾಶಾತ್ ಯಥಾ ಭವಂತಿ, ಭಗವಂತನಿಂದಲೇ ಈ ಜನ್ಮ ಕರ್ಮಗಳೆರಡೂ ಕೂಡ ಆಗ್ತವೆ. ತಥಾ ಅದೇ ರೀತಿಯಾಗಿ ತಸ್ಮಿನ್ ಕರ್ಮಣಿ ತದ್ಯಥಾ ಭವತಿ ತಥಾ ಪರಸ್ಯ ಕರ್ತೃತ್ವ ನ ವಿಧೀಯತೆ ತಾತ್ಪರ್ಯತಃ ಪ್ರತಿಪಾದ್ಯತೆ ಇತಿ ನ.
ಶಾಸ್ತ್ರಗಳ ತಾತ್ಪರ್ಯ ಸ್ಪಷ್ಟವಾಗಿದೆ. ಅದನ್ನು ಪ್ರತಿಪಾದನೆ ಮಾಡುವುದೇ ಅವುಗಳ ತಾತ್ಪರ್ಯ, ಹೊರತು ಅದನ್ನು ನಿಷೇಧ ಮಾಡುವುದು ಅವುಗಳ ತಾತ್ಪರ್ಯ ಅಲ್ಲ ಅಂತ ಅಭಿಪ್ರಾಯ. ಹೀಗೆ ಆ ನ ವಿಧೀಯತೆ ಇತಿ ನ ಅಂತ ಅನ್ನೋದನ್ನು ಆಚಾರ್ಯ ಕ್ರಿಯಾ ವಿಶೇಷಣ ಅಂತ ಹೇಳಿದ್ದನ್ನು ನೋಡಿದ್ದೀವಿ. ಇಲ್ಲೇ ಈ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಪ್ರಾಚೀನ ಟೀಕಾಕಾರರು ಹೇಗೆ ಹೇಳಿದ್ದಾರೆ ಅನ್ನೋದನ್ನೆಲ್ಲ ಗೋವಿಂದಾಚಾರ್ಯ ಪ್ರತಿಪಾದನೆ ಮಾಡ್ತಾರೆ. ಈಶ್ವರಸ್ಯ ಜನ್ಮಕರ್ತೃತ್ವ ಶ್ರುತ್ಯಾ ವಿಧೀಯತೆ, ಜನ್ಮಕರ್ತೃತ್ವವನ್ನೇನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅದು ನಿಷೇಧಕ್ಕಾಗಿ ಮಾಡ್ತಿರುವುದಲ್ಲ. ಹಾಗೆ ಮಾಯಾವಾದಿಗಳೇನು ಹೇಳ್ತಾರೆ ಅದೇ ಭ್ರಾಂತಿಯಿಂದ ಆರೋಪಿತ. ಬೇರೆ ಕೆಲವು ವಾದಿಗಳು ಭಗವಂತನ ಕರ್ತೃತ್ವವನ್ನೇನು ಕಲ್ಪಿತ ಅಂತ ಹೇಳ್ತಾರೆ ಅದೇ ಮಾಯೆಯಿಂದ ಆರೋಪಿತ, ಅದೇ ಸರಿಯಲ್ಲ. ಕರ್ತೃತ್ವ ಮಾಯೆಯಿಂದ ಆರೋಪಿತ ಅಲ್ಲ, ಕರ್ತೃತ್ವ ಸತ್ಯವೇ. ಕರ್ತೃತ್ವವು ಕಾಲ್ಪನಿಕ ಅಂತ ಹೇಳುವ ಒಂದು ವಿಚಾರ ಸರಣಿಯೇ ಕಾಲ್ಪನಿಕ, ತಸ್ಮಾತ್ ಅನಾದರಣೀಯಂ ಅಂತ ಒಬ್ಬರದ್ದು ವ್ಯಾಖ್ಯಾನ ಇದೆ, ಪ್ರಾಚೀನ ಟೀಕಾಕಾರರ ವ್ಯಾಖ್ಯಾನ. ತುಂಬ ಕೌಶಲ್ಯದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ತಸ್ಮಾತ್ ಅನಾದರಣೀಯಂ ಅಸ್ಯ ಪರಸ್ಯ ಜನ್ಮಕರ್ಮಾಣಿ ಪೂರ್ವಕರ್ಮ ಫಲಾನಿ ಯಥಾ ಭವಂತಿ ತಥಾ ನ ವಿಧೀಯಂತೆ ತಥಾ ಕರ್ತೃತ್ವಂ ಕರ್ಮಕರಣಮಪಿ ಪೂರ್ವಕರ್ಮ ಫಲತೆಯ ನ ವಿಧೀಯತೆ. ಭಗವಂತ, ಇದು ಇನ್ನೊಂದು ವ್ಯಾಖ್ಯಾನ, ಭಗವಂತ ಅನೇಕ ಜನ್ಮಗಳನ್ನು ತಳಿತಾನೆ, ಅನೇಕ ಕರ್ಮಗಳನ್ನು ಮಾಡ್ತಾನಲ್ಲ, ಇದೆಲ್ಲ ಅವನು ತನ್ನ ಪ್ರಾರಬ್ಧ ಕರ್ಮದ ಫಲವಾಗಿ ಮಾಡ್ತಾನೆ ಅಂತ ಶಾಸ್ತ್ರ ಹೇಳ್ತಿಲ್ಲ. ಪ್ರಾರಬ್ಧ ಕರ್ಮದ ಫಲ ಅಲ್ಲ ಇದು. ಹಾಗಾದ್ರೆ ಹೇಗೆ ಅದು? ಅವೆಲ್ಲವೂ ಕೂಡ ಸ್ವೇಚ್ಛೆಯಿಂದ ಅವನು ಮಾಡ್ತಿರೋದು, ಅವನ ಸ್ವಭಾವ ಅದು. ಸ್ವೇಚ್ಛೆಯಿಂದ ಈ ಕರ್ಮಗಳನ್ನು ಮಾಡ್ತಾನೆ ಹೊರತು ನಿಮ್ಮಂತೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅದನ್ನು ಮಾಡ್ತಿಲ್ಲ ಅಂತ ಅದರ ತಾತ್ಪರ್ಯ. ಯಾತಕ್ಕಾಗಿ ಅಂದರೆ ಜೀವಾನಾಂ ಸಂಸಾರ ಬಂಧ ನಿಷೇಧಾರ್ಥಂ ಇತ್ತು ಅನಂತ ತೀರ್ಥರು ಮಾಡುವಂಥ ವ್ಯಾಖ್ಯಾನ. ಅನಂತ ತೀರ್ಥರದು ಮತ್ತು ಪ್ರಾಚೀನ ಟೀಕಾಕಾರದು ಅನೇಕ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಯಾದವೇಂದ್ರರು ಪರಸ್ಯಾನುವಿಧೀಯತೆ, ಇದು ನೋಡಿ, ಜನ್ಮಕರ್ಮ ಚ ನಚಾಸ್ಯ ಜನ್ಮಕರ್ಮಾಣಿ ಪರಸ್ಯ ನ ವಿಧೀಯತೆ ಅಂತ ಎರಡು ನಕಾರ ಇಟ್ಕೊಂಡು ನಾವು ಎರಡು ನಕಾರಗಳು ಸೇರಿ ಒಂದು ವಿಧಾನವನ್ನು ಕನ್ಫರ್ಮ್ ಮಾಡ್ತವೆ ಅಂತ ನಾವೇನು ಅರ್ಥ ಹೇಳಿದ್ವಿ. ಅವರು ಆ ಪಾಠವನ್ನೇ ಇಟ್ಕೊಂಡಿಲ್ಲ, ಅನುವಿಧೀಯತೆ ಅಂತ ಪಾಠ ಇಟ್ಕೊಂಡಿದ್ದಾರೆ. ಇದೇ ಒಂದೇ ಸಂಪ್ರದಾಯದಲ್ಲೇ ಅನೇಕ ಪಾಠಗಳನ್ನು ಹಾಗೆ ಇಟ್ಕೊಂಡು ಬೇರೆ ಬೇರೆ ರೀತಿಯಿಂದ ಹೊಂದಿಸೋ ಪ್ರಯತ್ನ ಮಾಡ್ತಾರೆ ಅವರು. ಜೀವಸ್ಯ ಜನ್ಮಕರ್ಮಾಣಿ ಯಥಾ ಭವಂತಿ ತಥಾ ಮಾಯೆಯ ಪರೇಚ್ಛೆಯ ಅನುವಿಧೀಯತೆ ಪ್ರವರ್ತ್ಯತೆ ನಚ ಪ್ರಯೋಜನ ಪರತಂತ್ರಂ ನ ಇತ್ಯರ್ಥ. ಈ ಜೀವರಿಗೆ ಹೇಗೊಂದು ಪ್ರಯೋಜನ ಇದೆಯೋ ಅಂಥ ಒಂದು ಪ್ರಯೋಜನ ಇಟ್ಕೊಂಡು ಭಗವಂತ ಈ ಕರ್ಮಗಳನ್ನು ಮಾಡುವುದಲ್ಲ. ಪರಸ್ಯ ಆರೋಪಿತಂ ನಿತ್ಯಾರೂಢಂ, ಅದು ಅನಾದಿ ಕಾಲದಿಂದಲೂ ಭಗವಂತ ತನ್ನಲ್ಲಿ ಇರಿಸಿಕೊಂಡಿರುವಂತಹ ಕ್ರಿಯೆಗಳವು. ಮಾಯೆಯ ಅಂದರೆ ಪರೇಚ್ಛೆಯ, ಭಗವಂತನ ಇಚ್ಛೆಯಿಂದ ಅದು ಅನವರ್ತ್ಯತೆ ಪ್ರವರ್ತ್ಯತೆ, ಭಗವಂತ ಅದನ್ನು ಮಾಡಿಕೊಂಡಿದ್ದಾನೆ. ಪ್ರತಿಷೇಧ ಜೀವಬಂಧಸ್ಯ ಪರಿಹಾರ, ಇದು ಮುಂದಿನ ಶ್ಲೋಕದಲ್ಲೂ ಕೂಡ ಹಾಗೊಂದು ಶ್ಲೋಕ ಬರೋದಿದೆ. ಹೀಗೆ ಪ್ರತಿಷೇಧ ಅಂದರೆ ಸಂಸಾರದ ಪ್ರತಿಷೇಧ ಅಂತ ತಿಳ್ಕೊಳ್ಳೋದು. ನಾನು ಮುಂದಿನ ಶ್ಲೋಕದಲ್ಲಿ ಬರ್ತದೆ ಅಂತ ಹೇಳಿದೆ, ಮುಂದಿನ ಶ್ಲೋಕದಲ್ಲಿ ಅಂಥದ್ದೇನು ಬರೋದಿಲ್ಲ, ಇಲ್ಲೇ ಬಂದಿದೆ. ಇದನ್ನೇ ನಾವು ಜೀವನ ಸಂಸಾರದ ಬಂಧನದ ಪರಿಹಾರಕ್ಕಾಗಿ ಈ ವರ್ಣನ ಇರುವುದು. ಭಗವಂತನನ್ನು ಕೇವಲ ನಿಷ್ಕ್ರಿಯ ನಿರ್ಗುಣ ಅಂತ ತಿಳ್ಕೊಳ್ಳುವುದರಿಂದ ಮುಕ್ತಿ ಅಲ್ಲ, ಜೀವನನ್ನು ಆ ಭಗವಂತನ ಪ್ರತಿಬಿಂಬ ಅಂತನೂ, ಭಗವಂತ ಸಕಲ ಗುಣ ಪರಿಪೂರ್ಣ ಸ್ವಾಭಾವಿಕವಾದ ಜ್ಞಾನ ಬಲ ಕ್ರಿಯೆಗಳಿದ್ದವನು ಅಂತ ತಿಳ್ಕೊಳ್ಳುವುದು ತಿಳಿಸುವುದು ಶಾಸ್ತ್ರದ ತಾತ್ಪರ್ಯ ಅಂತ ಹೀಗಾದರ ಅಭಿಪ್ರಾಯ ಆಗ್ತದೆ. ಹೀಗೆ ಈ 45ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.